ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿಜ್ಞಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಇಷ್ಟು ದಿವಸಗಳ ಕಾಲ ನಾವು ನಿಮಗೆ ಅಸ್ಟ್ರಾಲಜಿ ಪ್ರಕಾರವಾಗಿ ನಿಮ್ಮ ರಾಶಿಗೆ ಹೇಗಿರುತ್ತೆ ಅಥವಾ ಈ ತಿಂಗಳು ಭವಿಷ್ಯ ಹೇಗಿದೆ, ನಿಮ್ಮ ದಿನ ಭವಿಷ್ಯ ಹೇಗಿದೆ, ಇದೆಲ್ಲದನ್ನು ಕೂಡ ನಾವು ಪ್ರೆಡಿಕ್ಷನ್ ಮಾಡ್ತಾಯಿದ್ವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ 2025 ಮುಗಿತಾ ಇದೆ. ನೆಕ್ಸ್ಟ್ ಇನ್ನೇನು 2026 ಬಾಗಿಲಲ್ಲಿ ನಾವು ನಿಂತಿದ್ದೀವಿ. ಸೊ ಎಲ್ಲರಿಗೂ ಒಂದು ಕಾತುರ ಇರುತ್ತೆ, 2026ರಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತೆ, ಏನಾಗ್ಬೋದು, ಈ ವರ್ಷದಲ್ಲಿ ನಮಗೆ ಕೆಲವೊಂದು ಒಳ್ಳೆಯದಾಗಿದೆ ಅಥವಾ ಕೆಟ್ಟದಾಗಿದೆ, ಮುಂದಿನ ವರ್ಷದಲ್ಲಿ ನಮ್ಮ ಜೀವನ ಹೇಗೆ ನಡಿಬೋದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಆಲೋಚನೆ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಪ್ರೆಡಿಕ್ಟ್ ಮಾಡೋಕ್ಕೆ ಬಂದಿರೋದು 2026ನಲ್ಲಿ ನ್ಯೂಮರಾಲಜಿ ಪ್ರಕಾರವಾಗಿ ನೀವು ಹುಟ್ಟಿರೋಂಥ ಡೇಟ್ಗೆ ಅನುಗುಣವಾಗಿ ಹೇಗಿರುತ್ತೆ ನಿಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಹಾಗಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ 2026 ಅಂದರೆ ಏನು, ಈ ವರ್ಷ ಈ ನಮ್ಮ ಸುತ್ತಮುತ್ತ ಏನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ನಂಬರ್ 1ನೇ ತಾರೀಕಿನಿಂದ ಹಿಡಿದು 9ನೇ ಸಿರೀಸ್ ತನಕನೂ ಹುಟ್ಟಿರೋಂಥ ಎಲ್ಲರ ಒಂದು ಭವಿಷ್ಯ ಹೇಗಿರುತ್ತೆ 2026ರಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು ಯಾರೆಲ್ಲ 7-16-25 ಅಂದರೆ 7, 16, 25ನೇ ತಾರೀಕಲ್ಲಿ ಹುಟ್ಟಿದ್ದೀರಾ ಅವ್ರಿಗೆ ಈ ಇನ್ಫಾರ್ಮೇಷನ್. ಸೊ 7 ಅಂತಂದ್ರೆ ಕೇತುವಿನ ಆಡಳಿತ, 2026 ಅಂದರೆ ಸೂರ್ಯನ ಆಡಳಿತ. ಸೊ ಸೂರ್ಯನ ಜೊತೆಯಲ್ಲಿ ಕೇತು ಸೇರಿದಾಗ ಏನಾಗುತ್ತೆ, ಏನಾದರೂ ನೆಗೆಟಿವಿಟಿ ಇದೆಯಾ ಅಂತ ಏನಾದರೂ ಫೀಲ್ ಆಗ್ತಾ ಇದೆಯಾ ನಿಮಗೆ? ಹಾಗಿದ್ರೆ ಈ ಇನ್ಫಾರ್ಮೇಷನ್ನ ನೋಡಿ. ಖಂಡಿತವಾಗ್ಲೂ ಈ ವರ್ಷ ನಿಮಗೆ ತುಂಬ ಒಂದು ಅತ್ಯುತ್ತಮವಾದ ಒಂದು ವರ್ಷ ಆಗುತ್ತೆ. ಯಾಕೆ ಅಂತಂದರೆ ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋರಿಗೆ ಜಾಸ್ತಿ ಯಶಸ್ಸು ಸಿಕ್ಕುತ್ತೆ ಅಂತಂದರೆ, ಯಾರೆಲ್ಲನೂ ಕೂಡ ಹೀಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತೀರ ಅಂತಂದರೆ, ಹೀಲಿಂಗ್ ಸೆಂಟರ್ಸ್ ಇರುತ್ತಲ್ಲ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾರೆಲ್ಲ ಅಕಲ್ಟ್ ಸೈನ್ಸ್ ಮಾಡ್ತಿದ್ದೀರಾ, ಜ್ಯೋತಿಷ್ಯ ಶಾಸ್ತ್ರ ಮಾಡ್ತಾ ಇದ್ದೀರಾ, ನ್ಯೂಮರಾಲಜಿಸ್ಟ್ ಆಗಿರ್ತೀರಾ ಅಥವಾ ಕ್ರಿಸ್ಟಲ್ ಹೀಲಿಂಗಲ್ಲಿ ಇರ್ತೀರ, ಎಲ್ಲರಿಗೂ ಕೂಡ ಯಶಸ್ಸು ಸಿಗುತ್ತೆ. ಮತ್ತು IT ಫೀಲ್ಡಲ್ಲಿ ಇರೋವಂಥವ್ರಿಗೆ, ಎಜುಕೇಷನ್ ಫೀಲ್ಡಲ್ಲಿ ಇರೋವಂಥವ್ರಿಗೆ, ಹಾಗೆ ಕಂಪ್ಯೂಟರ್ ರಿಲೇಟೆಡ್ ವರ್ಕ್ ಮಾಡ್ತಿರೋವಂಥವ್ರಿಗೆ, ಮತ್ತು ಸೈನ್ಸ್ ರಿಲೇಟೆಡು, AI ಇವರೆಲ್ಲರಿಗೂ ಕೂಡ ಒಂದು ಪ್ರಮೋಷನ್ ಸಿಗುವಂಥ ಒಂದು ಟೈಮ್, ಅವಾರ್ಡ್ಗಳು ಸಿಗುವಂಥ ಒಂದು ಟೈಮ್. ಸೊ ವೆರಿ ಹ್ಯಾಪಿ ಅಲ್ವಾ? ಸೊ ಈ ವರ್ಷದಲ್ಲಿ ನೀವೇನೇನು ಅಂದ್ಕೊಂಡಿರ್ತೀರ, ಮನೆ ತೊಗೋಬೇಕು ಅಥವಾ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಯಾರಿಗೆಲ್ಲ ಮದುವೆ ಯೋಗ ಕೂಡ ಬಂದಿಲ್ಲ ಅವರಿಗೆಲ್ಲ ಮದುವೆ ಯೋಗ ಕೂಡ ಬರುತ್ತೆ, ಏನೇ ಒಂದು ನ್ಯೂ ಸ್ಟಾರ್ಟಪ್ ಮಾಡಬೇಕು, ಎಲ್ಲದಕ್ಕೂ ಕೂಡ ಈ ವರ್ಷ ನಿಮಗೆ ಒಂದು ಒಳ್ಳೆ ವರ್ಷ ಆಗುತ್ತೆ. ಸೊ ಇದಕ್ಕಾಗಿ ನೀವೇನು ಮಾಡಬೇಕು, ಈ ವರ್ಷದಲ್ಲಿ ಏನು ಮಾಡಿಕೊಂಡ್ರೆ ನಿಮಗೆ ಇನ್ನೊಂದಷ್ಟು ಯಶಸ್ಸು ಸಿಕ್ಕುತ್ತೆ ಅಂತಂದರೆ, ಸ್ಟ್ರೀಟ್ ಡಾಗ್ಸ್ಗೆ ಸ್ವಲ್ಪ ಫುಡ್ ಹಾಕುವಂಥದ್ದು. ಬೀದಿ ನಾಯಿಗಳಿಗೆ ಏನಾದರೂ ಸರಿ ಮನೆಯಲ್ಲಿ ಮಾಡಿಕೊಂಡ್ರೆ ಒಂದು ಅಡುಗೆನೋ ಅಥವಾ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡೋಗಿ ಹಾಕೋದು, ಏನೋ ದಿನಕ್ಕೆ ಒಂದು ನಾಯಿಗಾದರೂ ಸ್ವಲ್ಪ ನೀವು ಊಟ ಹಾಕಬೇಕು. ಈ ವರ್ಷದಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಗ್ರೇಟ್ಫುಲ್ ಇಯರ್ ಇದಾಗುತ್ತೆ. ನೀವೇನೇನು ಅಂದ್ಕೊಂಡಿದ್ದೀರೋ, ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಕೂಡ ನಿಮ್ಗಾಗುತ್ತೆ. ಅವಾಯ್ಡ್ ಮಾಡಬೇಕಾಗಿರೋ ನಂಬರ್ ಯಾವುದು ಅಂತಂದರೆ 8ನೇ ನಂಬರ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕು, 3ನೇ ನಂಬರ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದು ಬಿಟ್ಟರೆ ಎಲ್ಲ ನಂಬರು ಕೂಡ ನಿಮ್ಗೆ ಚೆನ್ನಾಗಿ ಆಗಿಬರುತ್ತೆ. ಎಸ್ಪೆಷಲಿ ನಿಮಗೆ 2 ಮತ್ತು 6ನೇ ಸಿರೀಸು ತುಂಬ ಚೆನ್ನಾಗಿ ಆಗಿಬರುತ್ತೆ. 5ನೇ ಸಿರೀಸ್ ಕೂಡ ನಿಮ್ಗೆ ಚೆನ್ನಾಗಿ ಆಗಿಬರುತ್ತೆ. ಇನ್ನು ಯಾರೆಲ್ಲ 7 ಸಿರೀಸಲ್ಲಿ ಹುಟ್ಟಿರ್ತೀರಾ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ವೈ? ಬಿಕಾಸ್ ನಿಮಗೆ ಈ ವರ್ಷ ತುಂಬಾ ಚೆನ್ನಾಗಿದೆ. ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಕೂಡ ಸಾಧನೆ ಮಾಡ್ತಾ ಇದ್ದೀರಾ. ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ, ಏನೋ ಒಂದು ಈ ವರ್ಷ ಪ್ಲಾನಿಂಗ್ಸ್ ಇದೆ, ಕೆಲವೊಂದು ಏನೋ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂತ, ಇನ್ನೂ ಅದು ಮಾಡೋಣ ಅಂತ ಏನು ಮುಂದಕ್ಕೆ ಆಗ್ತಾಯಿದ್ರೆ ಅದನ್ನ ಎಲ್ಲನೂ ಕೂಡ ಈ ವರ್ಷದಲ್ಲಿ ನೀವು ಸಕ್ಸಸ್ ಮಾಡ್ಕೊಬೋದು. ಓವರಾಲಾಗಿ 2026 7 ಸಿರೀಸ್ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಬಂದಿರೋ ಎಲ್ಲ ಆಪರ್ಚುನಿಟೀಸ್ನ ತೊಗೊಳ್ಳಿ. ಅರ್ಲಿ ಮಾರ್ನಿಂಗ್ ಎದೊಳಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದೊಳಿ, ಸೂರ್ಯನಿಗೆ ನಮಸ್ಕಾರ ಹಾಕಿ, ಸನ್ ವಾಟರ್ ಮಾಡ್ಕೊಂಡು ಕುಡೀರಿ. ಇದೆಲ್ಲ ಮಾಡಿ ಸ್ವಲ್ಪ ಹೆಲ್ತ್ ಕೂಡ ನಿಮಗೆ ರಿಕವರ್ ಆಗುತ್ತೆ. ಮೊದಲೇ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ಹೆಲ್ತ್ ರಿಕವರ್ ಆಗುತ್ತೆ. ಈ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಬಂಪರ್ ಲಾಟ್ರಿ ಏನು ಅಂತಂದರೆ ಹೆಲ್ತ್ ಚೆನ್ನಾಗಾಗ್ತದೆ ಅನ್ನೋದು ಒಂದು ಬಂಪರ್ ಲಾಟ್ರಿ ಆಗಿದೆ. ಇದಿಷ್ಟು 7 ಸಿರೀಸ್ ಅವ್ರದ್ದಾಗಿತ್ತು. ಇನ್ನು 8ನೇ ಸಿರೀಸ್ ಹೇಗಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಈ ವರ್ಷ 2026 ಅಂತಂದರೆ 1 ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ. ಸೊ ಎಲ್ಲ ಒಂದು ಸಿರೀಸ್ ಅವ್ರಿಗೂ ಕೂಡ ಏನೋ ಈ ವರ್ಷದಲ್ಲಿ ನಿಮಗೆ ಎಷ್ಟು ಅದೃಷ್ಟ ತಂದುಕೊಡ್ತಾ ಇದೆ, ಎಷ್ಟು ಅದೃಷ್ಟ ತಂದುಕೊಡ್ತಾ ಇಲ್ಲ, ಪ್ರತಿಯೊಂದು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಡೇಟ್ ಬೇರೆ ಆಗಿರುತ್ತೆ, ನಿಮ್ಮ ಇಯರ್ ನಂಬರ್ ಬೇರೆ ಆಗಿರುತ್ತೆ, ನಿಮ್ಮ ಸೋಲ್ ನಂಬರ್ ಬೇರೆ ಆಗಿರುತ್ತೆ, ಮತ್ತು ಎಲ್ಲನೂ ಸೇರಿಸಿದಾಗ ಬರುವಂಥ ನಂಬರ್ ಬೇರೆ ಆಗಿರುತ್ತೆ. ಸೊ ನೀವೆಲ್ಲರೂ ಕೂಡ ಬರೀ ನಿಮ್ಮ ಡೇಟಲ್ಲಿ ಇಂಥ ಡೇಟಲ್ಲಿ ಹುಟ್ಟಿದ್ದೀನಿ ಅನ್ನೋ ಈ ಸಿರೀಸ್ಗೆ ನೀವು ಡಿಪೆಂಡ್ ಆಗಬೇಡಿ. ಇದ್ರ ಜೊತೆಗೆ ಏನಾಗುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬರುವಂಥ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೀವು ಹುಟ್ಟಿರೋಂಥ ಡೇಟು, ಮಂತು, ಅದ್ರ ಜೊತೆಗೆ ಈ ವರ್ಷ ಅಂದರೆ 2026ನ ಸೇರಿಸ್ಕೊಂಡಾಗ ಬರುವಂಥ ಸಂಖ್ಯೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಮೇಲೆ
ಮೇಲೂ ಕೂಡ ಪ್ರೆಡಿಕ್ಷನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಸಾಧ್ಯ ಆದರೆ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ. ಖಂಡಿತವಾಗ್ಲೂ ಅದನ್ನು ನೀವು ನೋಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ನಿಮಗೇನಾದರೂ ಪರ್ಸ್ನಲಾಗಿ ನಿಮ್ಮ ಇಯರ್ ನಂಬರ್ ಯಾವುದು ಅಥವಾ ನಿಮ್ಮ ಸೋಲ್ ನಂಬರ್ ಯಾವುದು ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು. ಮತ್ತು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದಾದರೆ ನಿಮಗೆ ನೀವು ಹುಟ್ಟಿರೋಂಥ ಡೇಟ್ ಆಫ್ ಬರ್ತ್ಗೆ ಅಥವಾ ಇಯರ್ ನಂಬರ್ಗೆ ಟೋಟಲ್ ಕೂಡಿದಾಗ ನಿಮ್ಮ ಹೆಸರು ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ಫೋನ್ ನಂಬರ್ ಸರಿಗೆ ಆಗ್ತಿಲ್ಲ ಅಂತಂದರೆ ಅದನ್ನು ಕೂಡ ನಿಮ್ಮ ಡೇಟ್ ಆಫ್ ಬರ್ತನ್ನ ಕೊಟ್ಟು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದು ಅಥವಾ ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡಿಸ್ಕೊಳ್ಳೋದು ಎಲ್ಲನೂ ಕೂಡ ನೀವು ಮಾಡ್ಕೊಬೋದು. ಹಾಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ. ಈ ವರ್ಷದಲ್ಲಿ ಸಿಗ್ತಿರೋಂಥ ಅದೃಷ್ಟನ ನೀವು ಕ್ಲೈಮ್ ಮಾಡ್ಕೋಬೋದು.